ಹಿಂದೆ ಏನ್ ಇವಾಗ ನಮ್ದು ಸಭೆ ಆಗಿತ್ತು ಮತ್ತೆ ಡಿ.ಸಿ ಹತ್ರ. ಈಗ ಡಿ.ಸಿ ಅವರು ಹೇಳ್ದಂಗೆನೆ ಅಧಿಕಾರಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮಿನಿಸ್ಟರ್ ಲೆವೆಲ್ ಮತ್ತೆ ಸಂಬಂಧಪಟ್ಟ ಸಚಿವರು ಇದರಲ್ಲೆಲ್ಲ ನೀವು ಪ್ರಯತ್ನ ಪಡಿ ಅಂತ ಹೇಳಿ ಮೊನ್ನೆ ಡಿ.ಸಿ ಹೇಳಿದ್ದಾರೆ. ಅದರಂತೆ ಹಿಂದೆ ರಾಮಕೃಷ್ಣನವರು ಸುಮಾರು ತಿಂಗಳು ಹಿಂದೆ ಬರೀ ನೀವು ಕಬ್ಬಾವುಟ್ ಆಡಿಸ್ಬಿಟ್ರೆ ಅದು ಸುದ್ದಿ ಮಾಡ್ಬೋದು, ಕೆಲಸ ಆಗಲ್ಲ, ಕೆಲಸ ಆಗಬೇಕು ಅಂದ್ರೆ ಮಿನಿಸ್ಟ್ರಿಂದ ಇಡಬೇಕು ಅಂತ ಹೇಳಿ ರಾಮಕೃಷ್ಣನವರು ಕೂಡ ಹಿಂದೆ ಒಂದು 2-3 ಸರಿ ಮಾತಾಡಿದ್ರು. ಅದರಂತೆ ಇವತ್ತಿನ ಸಭೆಯಲ್ಲಿ ಇವತ್ತು ಕೆ.ಎಚ್. ಮುನಿಯಪ್ಪ ಅವರು ಸರ್ ನಮ್ಮ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವ್ರನ್ನ ಯಾವ ರೀತಿ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆದಂಗೆ ಅದನ್ನೆಲ್ಲ ಸ್ವಲ್ಪ ರಾಮಕೃಷ್ಣನವರು ನೀವು ಯಾವ ರೀತಿ ಮಾಡಬೇಕು, ಏನು ಅಂತ ಡೇಟ್ ಫಿಕ್ಸ್ ಕೊಟ್ಟು ನೀವು ಮಾತಾಡ್ಬೇಕು. ಯಾವ ರೀತಿ ಮಾಡೋದ, ಯಾವ ದಿನ ಹೋಗೋಣ ಸ್ವಲ್ಪ ಹೇಳ್ಬೇಕಾಗಿ ವಿನಂತಿ. ಏನ್ ನಾವು ಸಭೆಯಲ್ಲಿ ನಿರ್ಧಾರ ಮಾಡ್ದಂಗೆ ಇವತ್ತೇನು ಸಭೆ ಸೇರಿದ್ದೀವಿ ಚಂದ್ರೇಶ್ವರ ದೇವಸ್ಥಾನ ಹತ್ರ. ಈ ಸಭೆಯ ತೀರ್ಮಾನ ಪ್ರಕಾರವಾಗಿ ಬುಧವಾರ ಸೂಕ್ತವಾದ ದಿನ ಅಂತ ಹೇಳಿ ಸಭೆ ಒಕ್ಕರ್ಲ ತೀರ್ಮಾನ ಆಗಿದೆ. ಸೋಮವಾರ ಹೊರಡ್ಬೋದಾಯ್ತು, ನಮ್ಮ MPCS ಜನರಲ್ ಬಾಡಿ ಇರೋದ್ರಿಂದ ಆಗೋದಿಲ್ಲ. ಮಂಗಳವಾರ ಬೇಡ, ಬುಧವಾರ ಮಾಡೋಣ. ಬುಧವಾರ ಕರೆಕ್ಟಾಗಿ 6 ಗಂಟೆಗೆ ಗ್ರಾಮದಲ್ಲಿ ಒಂದು 100 ಜನ ಹೊರಡಬೇಕು ಅಂತೇಳಿ ಡಿಸೈಡ್ ಆಗುತ್ತೆ. ದೊಡ್ಡ ತುಮಕೂರು ಪಂಚಾಯತ್ 100, 100, ದೊಡ್ಡ ತುಮಕೂರು ಪಂಚಾಯತ್ 100 ಜನ, ಮತ್ತೆ ಮಜರಾವಸಳ್ಳಿ ಪಂಚಾಯತ್ ಒಂದು 100 ಜನ ಹೋಗ್ಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ವಿಶೇಷವಾಗಿ ಇದು ಎಲ್ಲ ಹೋರಾಟ ಅಂತಿಮ ಹಂತಕ್ಕೆ ಬರುವಂಥ ಸಂದರ್ಭ. ಎಲ್ಲ ವೆಹಿಕಲ್ ಇಟ್ಕೊಂಡಿರೋದು, ಕಾರ್ ಇಟ್ಕೊಂಡಿರೋಂಥವ್ರು ದಯಮಾಡಿ ಎಲ್ಲ ಈ ಬಾರಿ ಒಂದು 20-30 ಕಾರ್ಗಳಿದ್ದಾವೆ ನಮ್ಮೂರಲ್ಲಿ ಮಾತಿಗೆ. ಆ ಒಂದು 20-30 ಕಾರಲ್ಲೂ ಒಂದು 6 ಜನ 5 ಜನ 100 ಜನ ನಮ್ಮಲ್ಲಿ ಆಗುತ್ತೆ. ನಮ್ಮ ಊರಲ್ಲಿ ಈಗ ಒಂದು ಕೆಲಸ ಮಾಡೋಣ, ನಮ್ಮೂರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಗೌಡಳ್ಳಿಯರು ಹೋರಾಟಕ್ಕೆ ಬರ್ತಾವ್ರೆ. ಇತ್ತೀಚೆಗೆ ಬೈಸಂದ ಪಾಳ್ಯದ್ರು ಹೋರಾಟಕ್ಕೆ ಬರ್ತಾವ್ರೆ. ದೊಂಬ್ರಳ್ಳಿಯರು ಎಲ್ಲಾರು ಮಾಡಿ ಅದು 2 ಕಾರ್ ಬಂದ್ರೆ 2 ಕಾರ್ ಪಂಚಾಯತಿಗಳಿಂದ ಬಂದ್ವಿ. ನಮ್ಮೂರಲ್ಲಿ 20 ಕಾರ್ 20 ಕಾರ್ ಕಡ್ಡಾಯ ಮಾಡಬೇಕು. ಕಾರ್ ಇರುವಂತ ಎಲ್ಲಾ ಸ್ನೇಹಿತರು ಇದು ಉಳಿನ ಪ್ರಶ್ನೆ. ದಯಮಾಡಿ ಅವತ್ತು ಬುಧವಾರನ ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಬೇಕು. ಬೆಳಗ್ಗೆ ಇರೋದನ್ನ ಮಧ್ಯಾಹ್ನಕ್ಕೆ ಹಾಕೊಂಡು, ಬುಧವಾರ ಇರೋದನ್ನ ಗುರುವಾರಕ್ಕೆ ಹಾಕೊಂಡು ಅಥವಾ ಮಂಗಳವಾರನೇ ಕೆಲಸ ಮುಗಿಸ್ಕೊಂಡು ಬುಧವಾರನ ಫಿಕ್ಸ್ ಮಾಡೋದ ಅರ್ಲಿ ಹೇಳ್ತೀವಿ. ಅಡ್ವಾನ್ಸ್ ಆಗ 3 ದಿವಸ ಮುಂಚಿತವಾಗಿ ಹೇಳ್ತಾ ಇರೋದ್ರಿಂದ ದಯಮಾಡಿ ಫ್ಯಾಮಿಲಿ ಹೆಣ್ಮಕ್ಳು ಹೆಂಗಸರುಗಳನ್ನ ಕರ್ಕೊಂಡು, ಶ್ರೀಶಕ್ತಿ ಸಂಘದವ್ರನ್ನ ಹೆಂಗಸರು ಮಕ್ಕಳೆಲ್ಲ ಕರ್ಕೊಂಡು ಒಂದು 25 ಕಾರು ನಮ್ಮೂರಿಂದ ಹೊರಟ್ರೆ ನಾವು ಸಚಿವರನ್ನ ಹೋಗಿ ಡಿಮ್ಯಾಂಡ್ ಮಾಡೋದು, ರಿಕ್ವೆಸ್ಟ್ ಮಾಡೋದಲ್ಲ. ಮಿನಿಸ್ಟರ್ ಹೋಗಿ ಸಂಖ್ಯೆ ಎಷ್ಟು ಇರ್ತೀವೋ ಒಂದ್ಸರಿ ಹೋರಾಟ ಮಾಡೋದು, ಒಂದ್ಸರಿ 2 ಸರಿ. ಹೌದು, ಅವತ್ತು ಜನ ಸೇರ್ಸಿಲ್ಲ ಅನ್ನೋದಾದ್ರೆ ಹೋರಾಟ ಸತ್ತೈತೆ. ಪದೇ ಈಗ 10 ಜನ ಹೋಗ್ಬಿಟ್ಟು 10 ಸತಿ ಹೋದ್ರೆ 100 ಜನ ಲೆಕ್ಕ ಬರ್ತದೆ. 10 ಜನ ಹೋಗ್ಬಿಟ್ಟು 10 ಸತಿ ಮಾಡಿದ್ರೆ 100 ಜನ ಒಟ್ಟಿಗೆ ಹೋಗ್ಬಿಟ್ಟು ಒಬ್ಬ ಮಿನಿಸ್ಟರ್ ತಗೋ, ಒಬ್ಬ ಶಾಸಕರ ಹತ್ರ, ಒಬ್ಬ ಮುಖ್ಯಮಂತ್ರಿ ತಗೋ ಹೋಗಿ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಡಿಮ್ಯಾಂಡ್ ನಮ್ಗೆ ಮಾಡ್ಕೊಡ್ಲೇಬೇಕು, ಒತ್ತಾಯ ಮಾಡಕ್ ಹೋಗ್ತಿರೋದು. ನಾವು ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡಕ್ ಹೋಗ್ತಿಲ್ಲ. ಒತ್ತಾಯ, ನಮ್ಮ ಡಿಮ್ಯಾಂಡ್ ಆಗ್ಲೇಬೇಕು ಅಂತ ಮಾಡಿ. ನಮ್ಮ ಒತ್ತಾಯ STP ಇದು ಅಲ್ಲಲ್ಲ, ಮಿನಿಸ್ಟರ್ ಹತ್ರ ಏನು ಒತ್ತಾಯ ಇಟ್ಟಿದ್ರೆ ಅವ್ರು ಕೇಳೋದ್ ನಿಂತ್ಕೊಳ್ಳೋದಲ್ಲ. ನಾವು ಅವತ್ತು ಮಗಳ ಕುಂತ್ಕೊಂಡ್ಬಿಡೋದು, ಕೆಲಸ ಮಾಡಂಗಿದ್ರೆ ನೀವು ಆಚೆ ಬಿಡ್ತೀವಿ. ಕೆಲಸ ಮಾಡ್ಬೇಡ, ದಿಗ್ಬಂದ್ ನಂತರ ಮಾಡೋಣ. ಸಚಿವರ ಮನೆ ಮುತ್ತಿಗೆ ಗೃಹ ದಿಗ್ಬಂಧನ. ಈಗ ನಮ್ಮ ಉಸ್ತುವಾರಿ ಸಚಿವರಾದಂತ ಕೆ.ಎಚ್. ಮುನಿಯಪ್ಪ ಸಾಹೇಬ್ರವರ ಮನೆ ಮುತ್ತಿಗೆ ಅಂತಾನೆ ಕಾರ್ಯಕ್ರಮ ಮಾಡೋಣ. ಮುತ್ತಿಗೆ ಅಂತ ಮಾಡೋಣ. ನಾವೊಂದಷ್ಟು ಪೋಸ್ಟರ್ಸ್ ಬರೆಯೋಣ. ಪೋಸ್ಟರ್ಸ್ ಬರ್ಕೊಂಡು ಹೋಗಿ ಹಿಡ್ಕೊಂಡು ಕುತ್ಕೊಳ್ಳೋಣ. ಈಗ ನಾವು ಪಕ್ಷದವ್ರಾದ್ರೆ ನಾವು ಹೋಗಿ ಮಾಡಲ್ವಾ? ನಮ್ಮ ಪಕ್ಷದವರು ಯಾರೋ ಬೇರೆ ಬೇರೆ ಪಕ್ಷ ವಿರುದ್ಧ ಹಿಡ್ಕೊಂಡು ಮಾಡಲ್ವ? ನಾವು ಆ ತರ ಮಾಡ್ತೀವಿ. ಎಲ್ಲ ಹೇಳಿದ ವಿಚಾರ ಹೋರಾಟಕ್ಕೆ ಹೋಗ್ತೀವಲ್ಲ ನಾವು. ಈಗ ಪಕ್ಷದವರಾದ್ರೆ ಏನ್ ಮಾಡ್ತೀವಿ, ಒಂದು ಪಕ್ಷ ಕರೆದಂತ ಓಡುತ್ತೀವಿ. ಅದೇ ತರ ಇದು ನಮ್ಮದು ಪಕ್ಷಾತೀತ ನಡೀತಿದ್ದ ಹೋರಾಟ. ಇದು ಯಾವುದೇ ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. 4 ವರ್ಷಗಳಿಂದನೂ ಯಾವುದೇ ರೀತಿ ರಾಜಕೀಯ ಸೋಂಕು ತಗಲಿಲ್ಲ, ಮುಂದೆ ತಗಲೋದು ಬೇಡ. ಒಗ್ಗಟ್ಟ ಓಡಾಡ್ತಿದ್ವಿ, ಒಗ್ಗಟ್ಟ ಹೋಗೋಣ. ಅಳುವು ಉಳಿನೂ ಪ್ರಶ್ನೆಗೋಸ್ಕರ ಹೋಗೋಣ. ಆ ರೀತಿ ಬಾವುಟು ಹಿಡಿಯೋಣ, ಭಿತ್ತಿ ಪತ್ರಗಳನ್ನ ಹಿಡಿಯೋಣ. ನಾವು ಮೊನ್ನೆ ಬರ್ದಿದ್ವಲ್ಲ ಬಸ್ ಸ್ಟ್ಯಾಂಡಲ್ಲಿ, ಆ ಥರ ಪೋಸ್ಟರ್ಸ್ ಹಿಡಿಯೋಣ. ಹಿಡಿದ್ಬಿಟ್ಟು ನಮ್ಗೆ ಹಿಂಗಾಗಿದೆ, ಹಿಡಿದ ಎಲ್ಲರೂ ಹಿಡ್ಕೊಂಡು ನಿಂತ್ಕೊಂಡಾಗ ಮಂತ್ರಿಗಳಿಗೂ ಅರಿವಾಗಬೇಕು. ಇದು ಡಿಲೇ ಆಗಿದೆ, ಈ ತೊಂದರೆ ಆಗಿದೆ, ಗ್ರಾಮಸ್ಥರು ಇಷ್ಟು 4 ವರ್ಷದಿಂದ ಒದ್ದಾಡ್ತಾರೆ ಅಂದಾಗ ಅರ್ಥ ಆಗಿ ಮಾಡ್ಕೊಂಡ್ಕೊಳ್ಳಿ. ಅದು ಅವ್ರ ಕರ್ತವ್ಯ, ಸಚಿವರು ಮಾಡ್ಕೊಡ್ಬೇಕು ಕರ್ತವ್ಯ. ಅದು ಮೂಲಭೂತ ಹಕ್ಕನ್ನ ನಾವು ಜ್ಞಾಪಿಸಕ್ ಹೋಗ್ತಿರೋದು. ಮಂತ್ರಿಗಳ ಜ್ಞಾಪಿಸಕ್ ಹೋಗ್ತಿರೋದು, ರಿಕ್ವೆಸ್ಟ್ ಮಾಡೋಕ್ಕಂತೂ ಅಲ್ಲ, ಡಿಮ್ಯಾಂಡ್ ಮಾಡಕ್ ಹೋಗ್ತಿದ್ದೀವಿ. ಯಾವುದೇ ರೀತಿ ಮುತುವರ್ಜಿ ವಹಿಸಕ್ಕೆ ನಾವೇನು ವಿಶೇಷವಾಗಿ ಏನು ಮಾಡೋದಿಲ್ಲ. ನಾವು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ, ಗೃಹ ಬಂಧನ ಮಾಡೋ ಕಾರ್ಯಕ್ರಮಕ್ಕೆ ಹೋಗೋಣ. ಅವ್ರ ಮುಖ್ಯಮಂತ್ರಿಗಳ ಮಾತಾಡಿಸ್ಲಿ, ಮುಖ್ಯಮಂತ್ರಿಗಳ ನಮ್ಗೆ ಟೈಮ್ ಕೊಡಿಸ್ಲಿ. ಚನ್ನರಾಯಪಟ್ಟಣ ಹೋರಾಟದಲ್ಲಿ ಸಕ್ಸಸ್ ಮಾಡಿದ್ದಾರೆ, ಅವರೇ ನಿಂತು ರೈತರ ಪರವಾಗಿ ನ್ಯಾಯ ಕೊಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಮಾತಾಡಿಸಿ ರೈತರನ್ನು ಕರ್ಕೊಂಡೋಗಿ ಚನ್ನರಾಯಪಟ್ಟಣ ಹೋರಾಟ ಸಕ್ಸಸ್ ಮಾಡಿಕೊಟ್ಟಂಗೆ ನಮಗೂ ಸಕ್ಸಸ್ ಮಾಡ್ಕೊಳ್ಳಿ. 2 ಪಂಚಾಯತಿಗಳು, ಮಜರಾವಸಳ್ಳಿ ಗ್ರಾಮ ಪಂಚಾಯತಿ ಮತ್ತು ದೊಡ್ಡದುರ್ಗ ಗ್ರಾಮ ಪಂಚಾಯತಿಯವರು
ನಮಗೆ ಕುಡಿಯೋ ಮೂಲಭೂತ ಇವು ಸೌಕರ್ಯಗಳು, ಕುಡಿಯೋ ನೀರು, ಕೆರೆ ಉಳಿಯುವಗೋಸ್ಕರ ಓಡಾಡ್ತಿರೋದು. ಈ ಸಕ್ಸಸ್ ಮಾಡೋ ವಿಚಾರಕ್ಕೆ ಬುಧವಾರ ಎಲ್ಲರೂ ಹೆಚ್ಚಿನ ಸಂಖ್ಯೆ ಸೇರಿಕೊಂಡು ಅವ್ರವ್ರ ಮನೆಗಳ ಕಾರ್ಗಳಿರೋರು ಅದೇ ಹೇಳೋದು. ಈ ಮಾಧ್ಯಮದ ಮುಖಾಂತರ ಅರ್ಗಾವತಿ ನಮ್ಮ ಗ್ರೂಪ್ ಮುಖಾಂತರ ಎಲ್ಲಾ ಸ್ನೇಹಿತರು ರಿಕ್ವೆಸ್ಟ್ ಮಾಡೋದೇಂದ್ರೆ ನಿಮ್ ಕಾರ್ ಅಂತಾನೆ ನಿಮ್ಮ ಮನೆಯಲ್ಲಿರೋ ಸ್ನೇಹಿತರನ್ನ ಅಕ್ಕಪಕ್ಕದ ಸೇರ್ಕೊಳ್ಳಿ, ಒಂದು 50 ಕಾರು ಹೊರಡುವಂತ ಕೆಲಸ ಮಾಡೋಣ. ಇದು ಅಂತಿಮ ಮಾಡಿದಾಗ ಇದು ಅಧಿವೇಶನ ನಡೀತೈತೆ. ಅಧಿವೇಶನ ನಡೆಯೋದ್ರಿಂದ ಇವರು ನಮ್ಮನ್ನ ಆಲಿಸಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇಮಿಡಿಯೇಟ್ ಆಗಿ ಹೋಗಿ ಅಧಿವೇಶನದಲ್ಲಿ ಮಾತಾಡಿ ಸಂಬಂಧಪಟ್ಟ ಅಲ್ಲಿನ ನಮ್ಮ ತಾಲೂಕಿನ ಶಾಸಕರು ಧ್ವನಿಗೂಡಿಸ್ತವ್ರೆ, ನಮ್ಮ ಉಸ್ತುವಾರಿ ಸಚಿವರು ಧ್ವನಿಗೂಡಿಸ್ಲಿ, ಮುಖ್ಯಮಂತ್ರಿಗಳ ಗಮನಕ್ಕೆ ನಮ್ಮ ತಾಲೂಕಿನ ಶಾಸಕರು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಇಬ್ರು ಸೇರ್ಕೊಂಡು ಹೋಗಿ ನಮಗೊಂದು ಸಮಯನೂ ಕೊಡಿಸ್ಲಿ, ನಮಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಪರಿಹಾರ ಮಾಡೋಕೆ ಕೊಡಿ. ಇದು ಪಕ್ಷಾತೀತವಾದ ಹೋರಾಟ, ನಮಗೆ ಒಳ್ಳೇದಾಗುತ್ತೆ ಅಂತ ಭಾವನೆ ಇದೆ. ದಯಮಾಡಿ ಎಲ್ಲ ಈ ಮೂಲಕ ಕೇಳೋದಂದ್ರೆ ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೊರಡುವಂತಕ್ಕ ಇವತ್ತಿನಿಂದನೇ ವಿಶೇಷವಾಗಿ ಒಂದು ಫೋನ್ ಮುಖಾಂತರ ಮಾಡೋಣ, ಮಾಧ್ಯಮದ ಮುಖಾಂತರ ಮಾಡೋಣ. ನಾವು ಬುಧವಾರ ಸಹ ಹೋಗೋದು ಅಂತ ನಿರ್ಣಯ ಆಗಿದೆ ಸಭೆ. ಸ್ನೇಹಿತರೆ, ಇದ್ರ ಮಧ್ಯೆ ನಾನು ಇದು ಮತ್ತೆ ನಾವು ಹೆಂಗಿರು STP ಪ್ಲಾಂಟ್ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಈಗ ಏನಾಗುತ್ತೆ ಅಂತಂದ್ರೆ ಮಾಡಿ ಏನಾಗ್ತದೆ, ಈಗ ನಾವು STP ಕೇಳ್ತಾ ಇರೋದು ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಳಚರಂಡಿ ನೀರಿಗೆ. ಈ ಮಧ್ಯೆ ಬಾಸ್ಟಳ್ಳಿ ಕಡೆಯಿಂದ ಬರ್ತಕ್ಕಂಥ ನೀರು ಅಲ್ಲಿಗೆ ಪಂಪ್ ಮಾಡಬೇಕು ಅಂತ 1-2 ಸೇರಿಸಿ ಒಂದ್ ಕಡೆ STP ಪ್ಲಾಂಟ್ ಮಾಡಬೇಕು ಅಂತ ಅಧಿಕಾರಿಗಳು ಮಟ್ಟದಾಗಿ ಶಿವಶೇಖರ್ ಹೇಳಿದಾಗ ಅದು ಪ್ಲಾನ್ ಆಗಿರೋದು. ಈಗ STP ಪ್ಲಾಂಟ್ ನಾವು ಜೊತೆಗೆ ಬರೀ STP ಪ್ಲಾಂಟೇ ಕೇಳ್ಕೊಂಡ್ರೆ ಇಂಡಸ್ಟ್ರೀಸ್ ಮಧ್ಯೆ ಪ್ರಾಬ್ಲಮ್ ಆಗಬಹುದೇನೋ. ಅದಕ್ಕೆ ಇದ್ರ ಜೊತೆಯಲ್ಲೇನೆ KDB ಅಪ್ರಲ್ ಪಕ್ಕದ್ದು ಇದು ಕೆಮಿಕಲ್ ಫಿಲ್ಟರ್ ಮಾಡ್ತೀವಲ್ಲ ಅದನ್ನು ಸೇರಿಸ್ಕೊಂಬಹುದಾ, ಅದೆರಡು ಅದಕ್ಕೆ ಕೇಳಬಹುದಾ, ಚರ್ಚೆ ಮಾಡೋದು ಒಳ್ಳೆ ವಿಷಯ ಮಧ್ಯದಾಗೆ. ಈಗಾಗಲೇ ಈ ವಿಚಾರವಾಗಿ ನಮ್ಮ MLA ಶಾಸಕರಂತೂ ಗರಂ ಆಗವ್ರೆ. ಯಾವ ಮೀಟಿಂಗ್ ಎಷ್ಟು ದಿನ ಬೇಕು, ನಾವು ಹೋರಾಟಗಾರ ಏನ್ ಕೇಳ್ತೀವಿ ಆ ಮಾತು MLA ಮಾತುಗಳು ಗೊತ್ತೈತೆ. ಎಷ್ಟು ದಿನ ಬೇಕು ಎಷ್ಟು ದಿನ ಬೇಕು ಗೊತ್ತೈತೆ. ನಾವೀಗ ಓದ್ತಾ ಇರೋದು ಹೊಸದಾಗಿ ಆಗ್ಬೇಕು STP ಬಗ್ಗೆ. ಅದ್ರ ಬಗ್ಗೆ ಅವಾಗಲೇ ಮಾತಾಡಿದಂಗೆ ಯಾವುದೇ ವಿಚಾರ ಡೈವರ್ಟ್ ಆಗೋದು ಬೇಡ. STP ಅದಕ್ಕೆ ಹೇಳಿದ್ದಾನೆ ಇದ್ರ ಮಧ್ಯೆ ಅದನ್ನು ಆಗ್ಬೇಕು ಅನ್ನೋದು, ಅದರಿಂದ ನಮ್ಗಿಂತ ಹೆಚ್ಚಾಗಿ ಶಾಸಕರು ಬಿದ್ದವ್ರೆ. ನಮ್ಗಿಂತ ಹೆಚ್ಚಾಗಿ ಶಾಸಕರು ಬಿದ್ದವ್ರೆ. ಈಗ ಮಾಡ್ತಾ ಇರೋದು ಬಿಟ್ಟು ಅದು ಡಿಸ್ಕಸ್ ಮಾಡೋದೇ ಬೇಡ, ಇದು ಮಾಡೋದು ಯಾವ್ದು ವಿಚಾರ ಆಗುತ್ತೋ ಒಂದ್ ಸಬ್ಜೆಕ್ಟ್ ಒಂದ್ ಪಾಯಿಂಟ್ ಪ್ರೋಗ್ರಾಮ್ ಮಿನಿಸ್ಟ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರಾಮಣ್ಣ ಮೊಬೈಲ್ ಇಟ್ಬಿಟ್ಟು ಹೇಳ್ತೀನಿ. ಅರ್ಕಾವತಿ ನದಿ ಹೋರಾಟ ಸಮಿತಿಗೆ, ಅರ್ಕಾವತಿ ನದಿ ಹೋರಾಟ ಸಮಿತಿಗೆ ಏತಕ್ಕೋಸ್ಕರ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕೋಸ್ಕರ ಹೋರಾಟ, ಅರ್ಕಾವತಿ ನದಿ ಸಮಿತಿ ಹೋರಾಟಕ್ಕೆ